ಹಲೋ, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ಎಲ್ಲರೂ? ಇವತ್ತು ಬ್ರೇಕ್ಫಾಸ್ಟ್ ಮಾಡೋ ಟೈಮ್ನಲ್ಲೇ ಸಂತೋಷ್ ಮನೆಯಲ್ಲಿಲ್ಲ, ಅವ್ರು ಟ್ರೆಕ್ಕಿಂಗಿಗೆ ಹೊರಟು ಹೋಗಿದ್ದಾರೆ. ಸನಿಕಾ ಇನ್ನೂ ಮಲಗಿದ್ದಾಳೆ. ಶ್ರೇಯಮ್ಮ ಯೂನಿವರ್ಸಿಟಿಗೆ ಹೋಗಿದ್ದಾಳೆ. ನಾನು ಒಬ್ಬಳೇ ಮನೆಯಲ್ಲಿದ್ದೀನಿ. ನಾನು ಒಬ್ಬಳಿಗೋಸ್ಕರ ಬ್ರೇಕ್ಫಾಸ್ಟ್ ಮಾಡ್ಕೊಳೋದಂದ್ರೆ ಏನೋ ಮೂಡೇ ಬರ್ತಾ ಇಲ್ಲ. ಏನಾದರೂ ಮಿಕ್ಕಿದ್ದನ್ನೇ ಏನಾದರೂ ಬಳಸೋಣ, ಅದನ್ನೇ ಏನಾದರೂ ತಿಂದ್ಬಿಟ್ರೆ ಮುಗ್ದೆ ಹೋಗುತ್ತಲ್ಲ, ಇನ್ನೇನು ಮಾಡೋದು ಅಂತ ಅನ್ಕೊತಾ ಇದ್ದೀನಿ. ಅದ್ರಗೋಸ್ಕರ ನಮ್ಮ ಪುಟ್ಟಮ್ಮ ಯಾಕೋ ತಿನ್ನಲಿಲ್ಲ, ನಿನ್ನೆ ಪಿಜ್ಜಾ ತಿನ್ಕೊಂಡ್ಬಿಟ್ಲು. ಉಪ್ಪಿಟ್ಟು ತುಂಬ ಉಳಿದ್ಬಿಟ್ಟಿದೆ. ಈ ಉಪ್ಪಿಟ್ಟನ್ನ ಇದೇ ಥರ ತಿನ್ನಾಗ ನನಗೆ ಯಾಕೋ ಮೂಡ್ ಬರ್ತಾ ಇಲ್ಲ. ಅದ್ರಗೋಸ್ಕರ ಇವತ್ತು ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಇದು ಉಳಿದಿರುವಂಥ ಉಪ್ಪಿಟ್ಟು. ಎಲ್ಲರೂ ಮನೆಯಲ್ಲೂ ಉಪ್ಪಿಟ್ಟು ಮಿಕ್ಬಿಡಿರುತ್ತೆ. ಅದೇ ಸೇಮ್ ಉಪ್ಪಿಟ್ಟನ್ನ ತಿನ್ನೋಕ್ಕೆ ಎಲ್ರಿಗೂ ಬೋರ್ ಆಗುತ್ತೆ. ಆದರೆ ಅದನ್ನು ವೇಸ್ಟ್ ಮಾಡೋಕ್ಕಂತೂ ಆಗಲ್ಲ, ಹಾಗೆ ಬಿಸಾಕಕ್ಕೂ ಆಗಲ್ಲ. ಅದನ್ನು ಯಾವ ರೀತಿ ನಾವು ಬಳಸ್ಬೋದು ಉಪ್ಪಿಟ್ಟನ್ನ ಅಂತ ನಾನು ತೋರಿಸ್ಕೊಡ್ತೀನಿ ನಾನು. ಅದ್ರಗೋಸ್ಕರ ನನ್ನ ಹತ್ರ ಒಂಚೂರು ಆಲೂಗಡ್ಡೆನ ಸಿಪ್ಪೆ ತೆಗೆದು ಕುದಿಸ್ಕೊಂಡು ಇಟ್ಕೊಂಡಿದ್ದೀನಿ. ಕ್ವಿಕ್ ಆಗಿರುವಂತಹ ಬ್ರೇಕ್ಫಾಸ್ಟ್ ಟೋಸ್ಟಿ ಮಾಡೋಣ ಅಂದ್ಕೊಂಡಿದ್ದೀನಿ. ಈ ಥರ ಟೋಸ್ಟರ್ ನಿಮ್ಮ ಹತ್ರ ಇದ್ದರೆ ಇದನ್ನು ಬಳಸಿ, ಇಲ್ಲ ಅಂದ್ರೂ ಪರವಾಗಿಲ್ಲ, ನೀವು ನಾರ್ಮಲ್ ಪ್ಯಾನ್ನು ಕೂಡ ಇದನ್ನು ಬಳಸ್ಕೋಬಹುದು. ಅದನ್ನಲ್ಲೂ ಏನು ಪ್ರಾಬ್ಲಮ್ ಇಲ್ಲ. ಅಥವಾ ಗ್ರಿಲ್ಲಿಂಗ್ ಪ್ಯಾನ್ ಇದ್ದರೆ ನಿಮ್ಮ ಹತ್ರ ಅದನ್ನು ಕೂಡ ಬಳಸ್ಕೋಬಹುದು. ನಾನು ಇವಾಗ ನನಗೆ ಎಷ್ಟು ಬೇಕೋ ಅಷ್ಟು ಉಪ್ಪಿಟ್ಟನ್ನ ತಗೊಂಡು ಈ ಬೌಲ್ನಲ್ಲಿ ಹಾಕ್ಕೊಂಡು ಇದಕ್ಕೆ ಒಂದು ಆಲೂಗಡ್ಡೆನ ಹಾಕಿ, ನಿಮಗೆ ತುಂಬ ಇಷ್ಟ ಅಂದರೆ ಈರುಳ್ಳಿನ ಇದನ್ನು ಸಣ್ಣಗಾಗಲೇ ಹೆಚ್ಚಿಟ್ಕೋಬೋದು, ಅಥವಾ ಗಾಲಿ ಆಗಿನೂ ಕೂಡ ಈ ಸ್ಯಾಂಡ್ವಿಚ್ನಲ್ಲಿ ಇಟ್ಕೋಬೋದು. ಇವಾಗ ಇದಿಷ್ಟನ್ನು ಒಂದು ಸ್ವಲ್ಪ ಪ್ರೆಸ್ ಮಾಡಿ, ಉಪ್ಪಿಟ್ಟಿನಲ್ಲಿ ಫ್ಲೇವರ್ಸ್ ಅಂತೂ ಎಲ್ಲನೂ ಹಾಕ್ಬಿಟ್ಟಿರ್ತೀವಿ, ಒಗ್ಗರಣೆನಲ್ಲಿ ಎಲ್ಲ ಟೇಸ್ಟ್ ಬಂದಿರುತ್ತೆ. ಆದರೂ ಕೂಡ ಬಿಕಾಸ್ ಆಲೂಗಡ್ಡೆ ಹಾಕ್ತಾ ಇದ್ದೀವಿ ಕಾರಣಕ್ಕೆ ಒಂದು ಸ್ವಲ್ಪ ಎನ್ಹ್ಯಾನ್ಸ್ ಮಾಡೋಣ ಈ ಟೇಸ್ಟ್ನ. ಇದಕ್ಕೆ ಒಂದು ಸ್ವಲ್ಪ ಜೀರಿಗೆ ಪುಡಿ, ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಅಚ್ಚಕಾರ ಪುಡಿ ಹಾಗೂ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ. ಇದನ್ನು ಒಂದು ಚೆನ್ನಾಗಿ ಈ ಥರ ಕೂಡಿಸ್ಕೊಂಡ್ಬಿಟ್ಟು, ನನಗೆ ಇದರಲ್ಲೇ ಈರುಳ್ಳಿ ಫ್ಲೇವರ್ ಇದ್ದರೆ ತುಂಬಾ ಇಷ್ಟ. ಅದಕ್ಕೋಸ್ಕರ ನಾನು ಒಂದು ಸ್ವಲ್ಪ ಪ್ರಮಾಣದಲ್ಲೇ ಸಣ್ಣಗೆ ಕೆಂಪು ಈರುಳ್ಳಿನ ಹೆಚ್ಚಿಟ್ಕೊತಾ ಇದ್ದೀನಿ. ಇದನ್ನು ಹೆಚ್ಚು ಹಾಕ್ಕೊಳೋದ್ರಲ್ಲಿಂದ ಒಂಥರ ತಿನ್ನೋ ಹೊತ್ತಿನಲ್ಲೇ ತುಂಬ ಈಸಿ ಆಗುತ್ತೆ. ಗಾಲಿ ಥರ ಹೆಚ್ಕೊಂಡ್ಬಿಟ್ರೆ ಒಂದು ಸ್ವಲ್ಪ ತಿನ್ನೋ ಹೊತ್ತಿನಲ್ಲಿ ಕಷ್ಟ ಆಗುತ್ತೆ ಅಂತ ಕಾರಣಕ್ಕೆ ಈ ಥರ ಹಸಿ ಈರುಳ್ಳಿನ ಸೇರಿಸ್ಕೊಂಡಾಗೆ ಹಸಿ ಈರುಳ್ಳಿನಲ್ಲಿರುವಂಥ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಥರ ಇದು ಕೂಡ ಮಿಕ್ಕಿದೆ ನಮ್ಮ ಮನೆಯಲ್ಲಿ, ಅದನ್ನು ಕೂಡ ಮುಗಿಸ್ಲೇಬೇಕು ನಾನು. ಅದ್ರಗೋಸ್ಕರ ಪರ್ಫೆಕ್ಟ್ ರೆಸಿಪಿ ಇವತ್ತಿಂದು. ನನಗೆ ತುಂಬಾ ಫಾಸ್ಟ್, ತುಂಬ ಈಸಿ. ಒಬ್ಬರೇ ಇದ್ದಾಗಂತೂ ಖಂಡಿತ ಇದನ್ನು ಮಾಡ್ಕೊಂಡು ತಿನ್ನಬೇಕು. ಇದಕ್ಕೆ ಒಂದು ಲೇಯರ್ ಬಟರ್ ಹಚ್ಬಿಡೋಣ. ನಾನು 2 ಸ್ಲೈಸ್ಗೂ ಕೂಡ ಬಟರ್ ಹಚ್ತಾ ಇದ್ದೀನಿ. ನನಗೆ ಇಷ್ಟ ಈ ಥರ ಅಂತ. ನೀವು ಬೇಕು ಅಂದರೆ ಒಂದೇ ಸ್ಲೈಸಿಗೆ ಹಚ್ಕೋಬೋದು. ಈ ಉಪ್ಪಿಟ್ಟು ಸ್ಟಫಿಂಗ್ ಮಾಡಿರೋದನ್ನು ಈ ಬ್ರೆಡ್ ಸ್ಲೈಸ್ನಲ್ಲೇ ಲೇಯರ್ ಅಪ್ ಮಾಡೋಣ. ನೀವು ಬೇಕು ಅಂದರೆ ಇದಕ್ಕೆ ಸೌತೆಕಾಯಿನೂ ಇಟ್ಕೋಬೋದು, ಪಾಲಕ್ನೂ ಇಟ್ಕೋಬೋದು. ಯಾವುದೇ ತರಕಾರಿ ನಿಮ್ಗೆ ಏನೇ ಬೇಕಿದ್ರೂ ಕೂಡ ಈ ಸ್ಯಾಂಡ್ವಿಚ್ನಲ್ಲೇ ಲೇಯರ್ಸ್ ಥರ ಇಟ್ಕೊಂಡು ಇದನ್ನು ತಿನ್ನಬಹುದು. ಬಟ್ ನನಗೆ ಇದನ್ನು ಇಷ್ಟೇ ಮಾಡೋಕ್ಕೆ ತಿನ್ನೋಕ್ಕೆ ಇಷ್ಟ. ನಾನು ಬರೀ ಟೊಮೆಟೊ ಹಣ್ಣು ಹಾಕ್ಕೊಂಡು ಇದನ್ನಲ್ಲಿ ತಿನ್ನೋಕ್ಕೆ ಅಂದರೆ ತುಂಬ ಇಷ್ಟ. ಇದನ್ನು ಸೈಡ್ಸ್ಗೂ ಕೂಡ ಚೆನ್ನಾಗಿ ಸ್ಟಫ್ ಮಾಡಿ, ಎಲ್ಲ ಕಡೆನೂ ಸ್ಟಫಿಂಗ್ ಬಂದರೆ ತಿಂದಾಗೆ ತುಂಬ ಚೆನ್ನಾಗಿ ಅನಿಸುತ್ತೆ ಸ್ಯಾಂಡ್ವಿಚ್. ಸರಿ ನೋಡಿ, ನಾನು ಎಷ್ಟು ಚೆನ್ನಾಗಿ ಒಳ್ಳೆ ಸ್ಟಫಿಂಗ್ ಲೇಯರ್ ಕೊಟ್ಟಿದ್ದೀನಿ ಇದಕ್ಕೆ ಅಂತ. ಇವಾಗ ಇದರ ಮೇಲೆ ಒಂದು ಟೊಮೆಟೊ ಹಣ್ಣು ಹಚ್ಕೊಂಡಿರುವಂಥದ್ದನ್ನು ಲೇಯರ್ ಅಪ್ ಮಾಡ್ತಾ ಇದ್ದೀನಿ. ಹಾಗೂ ಇದ್ರ ಮೇಲೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ಒಂದು ಚೀಸ್ ಹಾಕೊಂಡ ತಕ್ಷಣ ಇದು ತುಂಬ ಚೆನ್ನಾಗಿ ರುಚಿ ಬರುತ್ತೆ. ಅದ್ರಗೋಸ್ಕರ ಚೆನ್ನಾಗಿ ಒಳ್ಳೆ ಪೋರ್ಷನ್ ಚೀಸ್ನ ಇದ್ರ ಮೇಲೆ ಹಾಕ್ಕೊಂಡು ಈ ಟೋಸ್ಟಿನ ಎಂಜಾಯ್ ಮಾಡ್ಬೋದು. ಈ ಥರ ಬ್ರೆಡ್ ಸ್ಲೈಸ್ನ ಕವರ್ ಮಾಡಿಬಿಟ್ಟು ಸ್ವಲ್ಪ ಪ್ರೆಸ್ ಮಾಡಿ, ಇದೊಂದು ಸ್ವಲ್ಪ ಪ್ರೆಸ್ ಮಾಡಿದಾಗೆ ಇದನ್ನು ಇಡೋದು ತುಂಬ ಈಸಿ ಆಗುತ್ತೆ ಅಂತ ಕಾರಣಕ್ಕೆ ಈ ಟೋಸ್ಟರ್ನಲ್ಲಿ ಹಾಕಿದಾಗೆ ಇದ್ರದ್ದು ಒಂಥರ ರುಚಿನೇ ಬೇರೆ. ಈ ಥರದ ಟೋಸ್ಟರ್ನಲ್ಲಿ ತಿನ್ನೋದು ಪ್ಯಾನ್ನಲ್ಲಿ ಮಾಡ್ಕೊಂಡು ತಿಂದಾಗೆ ಅದರದ್ದೇ ಬೇರೆ ರುಚಿ. ಸೊ ಒಂದೊಂದು ಥರದ್ದು ಮಾಡ್ಕೊಂಡಾಗೂ ಕೂಡ ಒಂದೊಂದು ಥರದ್ದು ಬೇರೆ ರುಚಿನೇ ಬರುತ್ತೆ. ಗ್ರಿಲ್ಲಿಂಗ್ ಪ್ಯಾನ್ನಲ್ಲಿ ಮಾಡ್ಕೊಂಡಾಗೆ ಅದ್ರದ್ದು ಒಂಥರ ರುಚಿ. ಬೇಕು ಅಂದರೆ ನೀವು ಏರ್ ಫ್ರೈಯರ್ನಲ್ಲೂ ಕೂಡ ಇದನ್ನು ಹಾಕ್ಕೊಂಡು ತಿನ್ಬೋದು, ಅಥವಾ ಟೋಸ್ಟರ್ ಬ್ಯಾಗ್ನಲ್ಲೂ ಕೂಡ ಇದನ್ನು ಹಾಕ್ಕೊಂಡು ತಿನ್ನಬಹುದು. ಸೊ ನೀವು ಯಾವ ರೀತಿ ತಿನ್ನಬೇಕು ಅಂತ ಇಷ್ಟಪಡ್ತೀರೋ ಅದು ನಿಮ್ಮ ಮೇಲೆ ಬಿಟ್ಟಿರೋದು. ಆ ಟೇಸ್ಟು ಕೂಡ ತುಂಬ ವ್ಯತ್ಯಾಸ ಬರುತ್ತೆ ಅವಾಗ. ಈ ಥರ ನೋಡಿ ಚೆನ್ನಾಗಿ ಪ್ಯಾಕ್ ಆಯಿತು. ಇವಾಗ ಇದನ್ನು ಫ್ಲೇಮ್ನಲ್ಲಿಟ್ಟು 2 ಕಡೆ ತಿರುಗಿಸ್ಬಿಟ್ಟು ಚೆನ್ನಾಗಿ ಟೋಸ್ಟಿನ ಬಿಸಿ ಆಗಿರುವಂಥದ್ದನ್ನ ಎಂಜಾಯ್ ಮಾಡೋಣ. ಇವಾಗಿನ್ನ ಬೆಳಿಗ್ಗೆ ಆಗಿದೆ, ಅಷ್ಟು ಚೆನ್ನಾಗಿ ಬಿಸಿಲಿದೆ. ಬಿಸಿಲು ಬಂದಾಗಂತೂ ಒಂಥರ ಖುಷಿ, ಇಷ್ಟೊಂದು ಗಾಳಿ ಬರ್ತಾ ಇದೆ ನಮ್ಮ ಮನೆಯಲ್ಲೇ ಅಂತ. ಇಂಥ ಒಳ್ಳೆ ವೆದರ್ ಇದ್ದಾಗೆ ಮನೆ ಬಾಗಿಲೆಲ್ಲ ಕಿಟಕಿಗಳು ಎಲ್ಲ ತೆಗ್ದುಬಿಟ್ಟಿದ್ದೀವಿ. ಚೆನ್ನಾಗಿ ಕೂತ್ಕೊಂಡು ಬ್ರೇಕ್ಫಾಸ್ಟ್ನು ಕೂಡ ಹೊರಗಡೆ ಕೂತ್ಕೊಂಡು ಎಂಜಾಯ್ ಮಾಡೋ ಹಂಗಿದೆ. ಈ ಟೋಸ್ಟಿ ಆಗೋಯ್ತು. ಇವಾಗ ಇದನ್ನು ನಾವು ಕರೆಕ್ಟಾಗಿ ಎಂಜಾಯ್ ಮಾಡಬೇಕಂದ್ರೆ ಬಿಸಿಯಾಗಿದ್ದಾಗೇ ಇದನ್ನು ಎಂಜಾಯ್ ಮಾಡಬೇಕು. ಚೀಸ್ ತುಂಬ ಚೆನ್ನಾಗಿ ಮೆಲ್ಟ್ ಆಗಿದೆ, ಹಾಗೂ ಟೊಮೆಟೊ ಹಣ್ಣು ಕೂಡ ಸಾಫ್ಟ್ ಆಗಿದೆ.
ಉಪ್ಪಿಟ್ಟಿದೆ ಅಂತಲೂ ಗೊತ್ತಾಗ್ತಾ ಇಲ್ಲ ಒಳಗಡೆ. ಬಿಸಿ ಟೊಮ್ಯಾಟೊ ಉಪ್ಮಾ ಸ್ಟಫ್ಡ್ ಟೋಸ್ಟಿ ಈ ಥರದ್ದು ಯಾರಿಗೆ ಸಿಗುತ್ತೆ ಹೇಳಿ ನೋಡೋಣ. ಈ ಥರ ಮಾಡ್ಕೊಂಡು ತಿಂದರೆ ನಿಮಗೂ ಕೂಡ ಸೂಪರಾಗಿ ಅನಿಸುತ್ತೆ. ಬ್ರೇಕ್ಫಾಸ್ಟ್ ಬೇಜಾರಾಗಲಿಲ್ಲಂಗೆ ಸಖತ್ತಾಗಿ ಎಂಜಾಯ್ ಮಾಡ್ಬೋದು. ನಾನಿವಾಗ ಹೊರಗಡೆ ಕೂತ್ಕೊಂಡು ಇದನ್ನು ತುಂಬ ಚೆನ್ನಾಗಿ ಹಾಯಾಗಿ ಒಳ್ಳೆ ಗಾಳಿನಲ್ಲೇ ಕೂತ್ಕೊಂಡು ಬ್ರೇಕ್ಫಾಸ್ಟ್ನ ಎಂಜಾಯ್ ಮಾಡ್ತೀನಿ. ಇವಾಗ ಆಲ್ಮೋಸ್ಟ್ ಮಧ್ಯಾಹ್ನ ಊಟದ ಟೈಮು. ಮತ್ತೆ ಮಿಕ್ಕಿದ ಉಪ್ಪಿಟ್ಟನ್ನೇ ತಿನ್ನಬೇಕಾ ಅಂತ ಏನೂ ಇಲ್ಲ ಪ್ರಾಬ್ಲಮ್ ಇವಾಗ. ಯಾಕೆ ಗೊತ್ತಾ, ನನ್ನ ಹತ್ರ ಇನ್ನೊಂದು ಒಳ್ಳೆ ರೆಸಿಪಿ ಇದೆ ನಿಮ್ಮ ಜೊತೆನಲ್ಲಿ ಶೇರ್ ಮಾಡೋಕ್ಕೆ. ಟೋಸ್ಟಿ ಅಂತೂ ಸಖತ್ತಾಗಿ ಬಂದಿತ್ತು. ಇವಾಗ ಮಿಕ್ಕಿದ ಉಪ್ಪಿಟ್ಟಿನಲ್ಲಿ ಇನ್ನೊಂದು ಐಟಮ್ ಮಾಡ್ತಾ ಇದ್ದೀನಿ ಲಂಚ್ಗೋಸ್ಕರ, ಸ್ಪೆಷಲಾಗಿ ನನಗೋಸ್ಕರ. ಮಧ್ಯಾಹ್ನ ಊಟಕ್ಕೆ ಒಂಥರ ಫಿಲ್ಲಿಂಗ್ ಆಗಿರಬೇಕು, ಚೆನ್ನಾಗಿ ಹೊಟ್ಟೆ ತುಂಬಬೇಕು ಹಾಗೂ ಹೆಲ್ತಿಯಾಗೂ ಇರಬೇಕು ಅಂತ ಬಟ್ ಹಾಗೂ ಒಂಥರ ಒಳ್ಳೆ ಫಿಲ್ಲಿಂಗ್ ಅಲ್ವಾ, ಅದ್ರಗೋಸ್ಕರ ಈ ಥರ ಒಂದು ಒಳ್ಳೆ ಪೋರ್ಷನ್ ಉಪ್ಪಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ ನಾನು. ಸುಮಾರು ಒಂದು 3 ಟೇಬಲ್ ಸ್ಪೂನ್ನಷ್ಟು ಉಪ್ಪಿಟ್ಟು ತೊಗೊಂಡಿದ್ದೀನಿ ನಾನು ಇದಕ್ಕೆ. ಮತ್ತೆ ವಾಪಸ್ಸು ಫ್ರಿಜ್ನಲ್ಲಿ ಇಟ್ಬಿಡೋಣ. ಇದಕ್ಕೆ ಇವಾಗ ಮಲ್ಟಿಗ್ರೇನ್ ಮಿಕ್ಸ್ ಮಾಡೋಣ. 1 ಟೇಬಲ್ ಸ್ಪೂನ್ ಗೋಧಿ ಹಿಟ್ಟು ಹಾಗೂ 1 ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟು ಹಾಗೂ 1 ಟೇಬಲ್ ಸ್ಪೂನ್ನಷ್ಟು ರಾಗಿ ಹಿಟ್ಟು, ಒಂದು ಅರ್ಧ ಟೀ ಸ್ಪೂನ್ನಷ್ಟು ಬಾಜ್ರಾ ಹಿಟ್ಟು ಹಾಗೂ ಅರ್ಧ ಟೀ ಸ್ಪೂನ್ನಷ್ಟು ಜೋಳದ ಹಿಟ್ಟು. ಈ ಮಿಶ್ರಣಕ್ಕೆ ಇವಾಗ 1 ಆಲೂಗಡ್ಡೆ, ರುಬ್ಬಿರುವಂಥ ಹಸಿ ಖಾರ ಒಂದು ಅರ್ಧ ಟೀ ಸ್ಪೂನ್ನಷ್ಟು ಹಾಕ್ತಾ ಇದ್ದೀನಿ. ಬೇಕು ಅಂದರೆ ನಿಮ್ಮ ಹತ್ರ ಹಸಿ ಖಾರ ಮನೆಯಲ್ಲಿ ಇಲ್ಲ ಅಂದರೆ ನೀವು ಇದಕ್ಕೆ ಕೆಂಪು ಅಚ್ಚಕಾರ ಪುಡಿನೂ ಕೂಡ ಬಳಸ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಸಣ್ಣಗೆ ಹೆಚ್ಚಿರುವಂಥ ಈರುಳ್ಳಿ. ಇದನ್ನೆಲ್ಲ ಆವಾಗಲೇ ಎಣ್ಣೆ ಕೂಡ ಇದೆ ಉಪ್ಪಿಟ್ಟಿನಲ್ಲಿ ಒಗ್ಗರಣೆ ಹಾಕಿದಾಗೆ, ಸೊ ಎಣ್ಣೆ ಏನು ಹಾಕೋದು ಬೇಕಿಲ್ಲ. ಬಟ್ ಬೇಕು ಅನಿಸಿದರೆ, ನಿಮಗೆ ಎಣ್ಣೆ ತಿನ್ನಬೇಕು ಅನಿಸಿದರೆ ಅದನ್ನು ಕೂಡ ಒಂದು ಸ್ವಲ್ಪ ಸೇರಿಸ್ಕೋಬೋದು. ಇವಾಗ ಇದನ್ನು ಕಂಪ್ಲೀಟಾಗಿ ಇದನ್ನು ಕೂಡಿಸ್ಕೊಂಬಿಡೋಣ, ಒಂಥರ ಹಿಟ್ಟು ಥರ ಮಾಡ್ಕೊಳ್ಳೋಣ. ಈಗ ನೀವು ಚಪಾತಿ ಹಿಟ್ಟು ಮಾಡ್ಕೊಂಡು ಅಥವಾ ತರಕಾರಿ ರೊಟ್ಟಿ ಮಾಡ್ಕೊಂಡು ಹೊತ್ತಿನಲ್ಲಿ ಯಾವ ರೀತಿ ಯಾವ ಹದಕ್ಕೆ ಬರುತ್ತೋ ಆ ಥರನ ಇದನ್ನು ಮಾಡಿಟ್ಕೊಳ್ಳೋಣ. ಉಪ್ಮಾ ಪರಾಠ ಅಂತ ಹೇಳ್ಬೋದು ಅಥವಾ ಉಪ್ಮಾ ರೊಟ್ಟಿ ಅಂತಲೂ ಕೂಡ ಹೇಳ್ಬೋದು ಇದಕ್ಕೆ. ಅದರಲ್ಲಿ ನಾನು ಎಲ್ಲ ಒಳ್ಳೆ ರೀತಿಯಿಂದ ಮಲ್ಟಿಗ್ರೇನ್ನ ಮಿಕ್ಸ್ನ ಮನೆಯಲ್ಲೇ ಮಾಡಿ ಹಾಕಿದ್ದಾಯಿತು. ಅಷ್ಟು ಸುಲಭವಾಗಿ ನೀವು ಈ ಥರ ಉಪ್ಮಾನ ಕೂಡ ಬಳಸಿ ಬೇರೆ ಬೇರೆ ರೂಪದಲ್ಲಿ ಮಾಡಿ, ಇದು ನೀರೇನು ಹಾಕೋದು ಬೇಕಿಲ್ಲ. ಇದರಲ್ಲಿ ಆಲ್ರೆಡಿ ಆಲೂಗಡ್ಡೆ ಹಾಗೂ ಉಪ್ಪಿಟ್ಟಿನಲ್ಲೇ ಒಂಥರ ಮಾಯ್ಸ್ಟ್ ಇರುತ್ತಲ್ಲ, ಅದನ್ನೇ ಇದರಲ್ಲಿ ಸೇರಿಸೋಣ. ಇದನ್ನು ಮತ್ತೆ ಏನು ನೀವು ಎಕ್ಸ್ಟ್ರಾ ನೀರು ಹಾಕೋದೇನು ಬೇಕಾಗಲ್ಲ ಇದಕ್ಕೆ. ಈ ಥರ ನೋಡಿ ಎಷ್ಟು ಚೆನ್ನಾಗಿ ಒಂದು ದುಂಡಿಗೆ ಹಿಟ್ಟು, ನಾವು ಯಾವ ಥರ ಗೋಧಿ ಹಿಟ್ಟು ಚಪಾತಿ ಮಾಡ್ಕೊತೀವಲ್ಲ ಅದೇ ಥರ ಬಂದಿದೆ ಇದು. ನಾನಿವಾಗ ಒಂದು ಬಟರ್ ಶೀಟ್ನ ತೊಗೊತಾ ಇದ್ದೀನಿ. ಬಟರ್ ಶೀಟ್ನಲ್ಲೇ ನೀಟಾಗಿ ಈಸಿಯಾಗಿ ಎದ್ಬಿಡುತ್ತೆ ಅಂತ ಕಾರಣಕ್ಕೆ ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ಎಷ್ಟು ಸೈಜ್ ಬೇಕು ಅಷ್ಟು ಇದನ್ನು ಉಳ್ನ ತಗೊಂಡು ಇದನ್ನು ದಪ್ಪಗೆ ಲಟ್ಟಿಸ್ಬೇಕು. ನಾವು ದಪ್ಪಗೆ ಮಾಡೋಣ, ತೆಳ್ಳಕ್ಕಿಂತನೂ ದಪ್ಪ ಮಾಡಿದಾಗ ಇದ್ರದ್ದು ರುಚಿ ಚೆನ್ನಾಗಿ ಬರುತ್ತೆ. ನೋಡಿ ಎಷ್ಟು ಆರಾಮಾಗಿ ನಾವು ಕೈಲಿಂತ್ರನೇ ಇದನ್ನು ಸ್ಪ್ರೆಡ್ ಮಾಡ್ಬೋದು ಅಂತ. ಲಟ್ಸೋದೇನು ಬೇಕಾಗಿಲ್ಲ. ಇದನ್ನು ಈ ಥರನೇ ಬೇಕು ಅಂದರೆ ನೀವು ಕೈಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಳ್ಳಿ. ಇದು ಅಷ್ಟು ಸುಲಭವಾಗಿಯೂ ಕೂಡ ಇದನ್ನು ಮಾಡೋ ಬರ್ತಾ ಇದೆ. ಸೈಡ್ಸ್ಗೆಲ್ಲನೂ ಕೂಡ ಒಂದು ಸ್ವಲ್ಪ ಪ್ರೆಸ್ ಮಾಡಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ಎಲ್ಲ ರೀತಿಯಿಂದ ಈಕ್ವಲ್ ಆಗಿ ಸ್ಪ್ರೆಡ್ ಆಯಿತು. ಬಡಿಯೋಕ್ಕೂ ಕೂಡ ತುಂಬಾ ಈಸಿ ಆಯಿತು. ಈ ಥರ ನೀವು ಗೆಸ್ಟ್ ಬಂದಾಗೂ ಕೂಡ ಈ ಥರನೇ ಮಾಡಿಕೊಟ್ರೆ ಇದರಲ್ಲಿ ಇರುವಂಥದ್ದು ಎಲ್ಲ ಉಪ್ಪು ಖಾರ ಎಲ್ಲ ರುಚಿನೂ ಉಪ್ಪಿಟ್ಟಿನಲ್ಲಿರುತ್ತೆ. ನೋಡೋಕ್ಕೂ ಡಿಫ್ರೆಂಟ್ ಆಗಿರುತ್ತೆ. ಈ ಥರ ಖಂಡಿತ ಅವ್ರು ಯಾವ ಮನೆಯಲ್ಲೂ ತಿಂದಿರಲ್ಲ. ಇದು ಖಂಡಿತ ನಿಮ್ಮ ಗೆಸ್ಟ್ ಮೆನ್ಯೂನಲ್ಲೂ ಕೂಡ ನೀವು ಇದನ್ನು ಮಾಡಬಹುದು. ದಪ್ಪಗೆ ಲಟ್ಸ್ಕೊಂಡಿದ್ದೀನಿ, ತುಂಬ ತೆಳ್ಳಗೇನು ಮಾಡಿಲ್ಲ ನಾನು ಇದನ್ನು. ಇವಾಗ ಪ್ಯಾನ್ ಕೂಡ ಕಾದಿದೆ. ನಾನು ಇದನ್ನು ಮಾಡೋಕ್ಕೆ ದೋಸೆ ಪ್ಯಾನ್ ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಎಣ್ಣೆ ಹಚ್ಚಿದ್ದೀನಿ. ಈಗ ಬಟರ್ ಶೀಟ್ನ ಈ ಥರ ಉಲ್ಟ ಮಾಡಿ ಈ ಥರ ಹಾಕ್ಬಿಡ್ಬೇಕು. ಒಂದು ಕಡ್ಚಿ ಅಂತೀವಲ್ಲ ಈ ಥರ ಫ್ಲಾಟ್ ಆಗಿರುವಂಥದ್ದು, ಅದನ್ನು ತಗೊಂಡು ಈ ಥರ ಮೇಲಿಂದ ಒಂದು ಸ್ವಲ್ಪ ಈ ಥರ ಮಾಡಿ ಆವಾಗ ಇದು ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಹಾಗೂ ಈ ಬಟರ್ ಶೀಟ್ನ ಎತ್ತಕ್ಕೂ ಕೂಡ ತುಂಬ ಸುಲಭವಾಗುತ್ತೆ. ನೋಡಿ ಎಷ್ಟು ಈಸಿಯಾಗಿ ಬಂತು. ಉಪ್ಪಿಟ್ಟು ಪರಾಠ, ಉಪ್ಪಿಟ್ಟು ರೊಟ್ಟೆ ದಿಢೀರಂತ ಆಯಿತು. ಹಾಗೂ ಚಪಾತಿ ಮಾಡೋಕ್ಕೆ ಬೇಜಾರಲ್ವ, ಲಟ್ಸೋಕ್ಕೆ ಎಲ್ರಿಗೂ ಬೇಜಾರಾಗುತ್ತೆ. ಈ ಥರ ಮಾಡ್ಕೊಂಡು ತಿಂದರೆ ನೀವು ರೊಟ್ಟೆ ಮಾಡೋದಕ್ಕಿಂತಲೂ ತುಂಬ ಸುಲಭ. ಹಾಗೂ ಎಲ್ಲ ರೀತಿಯಿಂದ ಒಳ್ಳೆ ಪೌಷ್ಟಿಕ ಹಿಟ್ಟುಗಳು ನಮ್ಮ ಹೊಟ್ಟೆನಲ್ಲಿ ಹೋಗುತ್ತೆ. ಅನ್ನ ತಿನ್ನೋಕ್ಕೂ ಬೋರ್ ಆಗುತ್ತೆ ಕೆಲವೊಂದು ಸಲ ಅದೇ ಸೇಮ್ ತಿಂದು. ಯಾವುದಾದ್ರೂ ಪಲ್ಯ ಮಿಕ್ಕಿದ್ರೆ ಮನೆಯಲ್ಲೇ ಹಾಗೂ ಉಪ್ಪಿಟ್ಟು ಕೂಡ ಅದೇ ಟೈಮ್ನಲ್ಲೇ ಮಿಕ್ಕಿದ್ರೆ ಹಿಟ್ಟುಗಳನ್ನ ಸೇರಿಸಿ ಈ ಥರ ರೊಟ್ಟೆಯನ್ನು ಮಾಡ್ಕೊಂಡು ತಿನ್ಬೋದು.
ಒಬ್ಬರೇ ಇದ್ದಾಗಂತೂ ಈ ಥರದ್ದು ಏನಾದರೂ ಮಾಡ್ಕೊಂಡು ತಿನ್ನೋಕ್ಕೆ ತುಂಬಾ ಸುಲಭ, ಹಾಗೂ ಮೂಡು ಕೂಡ ಇರಲ್ಲ, ಭಾಳಷ್ಟು ಅಡುಗೆ ಮಾಡೋದು, ಹೊಟ್ಟೆ ಕೂಡ ಹಸಿದಿರುತ್ತೆ. ಆ ಥರ ಇದ್ದಾಗೆ ಉಳಿದಿರೋದ್ರಲ್ಲೇ ಏನಾದರೂ ಒಂದು ಹೊಸ ನಮ್ಮನ್ನು ಕ್ರಿಯೇಟ್ ಮಾಡಿ ತಿನ್ನೋದ್ರಲ್ಲೇ ತುಂಬ ಖುಷಿ ಸಿಗುತ್ತೆ. ಈ ಉಪ್ಪಿಟ್ಟು ಪರಾಠ, ಈ ಉಪ್ಪಿಟ್ಟು ರೊಟ್ಟಿನ ನೀವು ಉಪ್ಪಿನಕಾಯಿ ಜೊತೆನಲ್ಲೇ ಅಥವಾ ಮೊಸರು ಜೊತೆನಲ್ಲೇ ಎಂಜಾಯ್ ಮಾಡ್ಬೋದು. ಬೇಡಪ್ಪ ಅಂದರೆ ಅದನ್ನು ಹಾಗೆ ತಿಂದ್ರೂ ಕೂಡ ಇದು ತುಂಬಾ ರುಚಿಯಾಗಿರುತ್ತೆ. ನನಗಂತೂ ಇದು ತುಂಬಾ ಒಳ್ಳೇದು ಅನಿಸ್ತಾ ಇದೆ. ಆರಾಮಾಗಿ ಒಂದು 3 ರೊಟ್ಟೆ ತಿಂದುಬಿಟ್ರೆ ಫುಲ್ ಆಗಿ ಹೋಗುತ್ತೆ. ಹಾಗೂ ಉಪ್ಪಿಟ್ಟು ಕೂಡ ಮುಗ್ದೋಯ್ತು. ನನಗೂ ಕೂಡ ಚಪಾತಿ ತಿನ್ನೋಕ್ಕಂದರೆ ತುಂಬ ಇಷ್ಟ. ಪರ್ಫೆಕ್ಟ್, ಲಂಚ್ಗೆ ಪರ್ಫೆಕ್ಟ್. ಸಾಯಂಕಾಲ ಹೊತ್ತು ಎಲ್ರಿಗೂ ಒಂಥರ ಬಜ್ಜಿ, ಬೋಂಡ, ಪಕೋಡ ತಿನ್ನೋಕ್ಕಂತೂ ತುಂಬಾ ಇಷ್ಟ ಆಗುತ್ತೆ. ಆದರೆ ಮಾಡೋಕ್ಕೆ ಒಂದು ಸ್ವಲ್ಪ ಬೇರೆ ಥರದ್ದಿದ್ರೆ ತಿನ್ನೋಕ್ಕೆ ಏನೋ ಒಂಥರ ರುಚಿ ಅನಿಸುತ್ತೆ, ಹೊಸ ನಮ್ನಿ ಇದ್ರೆ ಅಂತ ಅನಿಸುತ್ತಲ್ಲ. ಆವಾಗ ಮಿಕ್ಕಿರುವಂಥ ಉಪ್ಪಿಟ್ಟನ್ನೇ ತೊಗೊಂಡ್ಬಿಟ್ಟು ಸ್ವಲ್ಪ ಪೋರ್ಷನ್, ಸ್ಮಾಲ್ ಪೋರ್ಷನ್ ಉಪ್ಪಿಟ್ಟನ್ನೇ ತೊಗೊಂಡ್ರೆ ಸಾಕು. ಇದಕ್ಕೆ ನಾನು ಒಂದು ಆಲೂಗಡ್ಡೆನ ಮೆತ್ತಗೆ ಮಾಡಿ ಹಾಕ್ತಾಯಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ರುಚಿ ಇನ್ನೂ ಜಾಸ್ತಿ ಆಗೋಕ್ಕೆ ಒಂದು ಸ್ವಲ್ಪ ಜೀರಿಗೆ ಪುಡಿ ಹಾಗೂ ಒಂದು ಸ್ವಲ್ಪ ಉಪ್ಪನ್ನ ಸೇರಿಸ್ತಾ ಇದ್ದೀನಿ. ಇದನ್ನು ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ. ಇವಾಗ ಇದು ಬಂದು ಸ್ಟಫಿಂಗು. ನಾನು ಇನ್ನೊಂದು ಬೌಲ್ನಲ್ಲಿ ಸ್ವಲ್ಪ ಕಡಲೆಬೇಳೆ ಹಿಟ್ಟನ್ನು ತೊಗೊಂಡಿದ್ದೀನಿ, ಬೇಸನ್. ಅದಕ್ಕೆ ಒಂದು ಸ್ವಲ್ಪ ಚೆನ್ನಾಗಿ ಕಲರ್ ಬರಲಿ ಅಂತ ಕಾರಣಕ್ಕೆ ಸ್ವಲ್ಪ ಒಂದು ಚಿಟಿಕೆ ಅರಿಶಿನ ಪುಡಿ ಹಾಗೂ ಸ್ವಲ್ಪ ಉಪ್ಪು, ಒಂದು ಚಿಟಿಕೆನಷ್ಟು ಸೋಡಾ ಪುಡಿ, ಅಡುಗೆ ಸೋಡಾ. ಇದನ್ನು ಒಂದು ಸುತ್ತ ಕೈ ಹಾಕ್ಸ್ಬಿಟ್ಟು ಗಟ್ಟಿಯಾಗಿ ಕಲಿಸ್ಕೊಳ್ಳೋಣ. ಸ್ವಲ್ಪ ನೀರು ಹಾಕ್ತಾ ಹೋಗಿ ಗಟ್ಟಿಯಾಗಿ ಕಲಿಸ್ಕೊಳ್ಳೋಣ ಇದನ್ನು. ಆವಾಗ ಇದನ್ನಲ್ಲೇ ಮೆಣಸಿನ್ಕಾಯಿ ಎದ್ದಾಗೆ ಅದು ಚೆನ್ನಾಗಿ ಹತ್ಕೊಳುತ್ತೆ. ಹತ್ತಿದಾಗೆ ಅದು ಒಂಥರ ದಪ್ಪಗಿದ್ದಾಗೆ ಅದ್ರ ತಿಂದಾಗೆ ಒಂದೊಂದೇ ಬೈಟ್ ಮಾಡಿದಾಗೆ ತುಂಬ ಚೆನ್ನಾಗಿ ಅನಿಸುತ್ತೆ ರುಚಿ. ಇವಾಗ ಇದು ಹಿಟ್ಟು ಕಲಿಸ್ಕೊಂಡಾಗೆ ಇದು ಹೆಂಗಿರಬೇಕು ಅಂದರೆ ಸುತ್ತದಾಗೆ ಬೌಲ್ನಲ್ಲೇ ಹಿಟ್ಟೆಲ್ಲ ಒಂಥರ ಜರ್ಕೊಂಡು ಒಂಥರ ಮಧ್ಯ ಆಗಬೇಕು, ಆ ಥರ ತಿಕ್ನೆಸ್ ಬೇಕು. ತುಂಬ ನೀರು ಬಂದರೆ ಅದು ಮೆಣಸಿನ್ಕಾಯಿಗೆ ಹತ್ಕೊಳಲ್ಲ. ಮಿರ್ಚಿ ಬಜ್ಜಿ ಮಾಡೋಕ್ಕೆ ನಾನು ಈ ಥರದ್ದು ಕೆಂಪು ಮೆಣಸಿನ್ಕಾಯಿನ ಆರಿಸ್ಕೊಂಬಂದಿದ್ದೀನಿ, ಒಂದು ಸ್ವಲ್ಪ ಚೇಂಜ್ ಇರಲಿ ಅಂತ. ಒಂದು ಮೆಣಸಿನ್ಕಾಯಿ ತೊಗೊಂಡು ಚಾಕು ತೊಗೊಂಡು ಈ ಥರ ಮಧ್ಯ ಈ ಥರ ಕಟ್ ಮಾಡಿ ಓಪನ್ ಮಾಡಿದರೆ ಪಾಕೆಟ್ ಥರ ಓಪನ್ ಆಗುತ್ತೆ. ಹಿಂದ್ಗಡೆ ಭಾಗ ಅಲ್ಲ, ಬರೀ ಒಂದು ಕಡೆ ಅಷ್ಟೇ ಅದನ್ನು ಓಪನ್ ಮಾಡೋಣ. ಇವಾಗ ಇದಿಷ್ಟು ಚೆನ್ನಾಗಿ ಓಪನ್ ಆಯ್ತಲ್ಲ, ಇದನ್ನು ಈ ಉಪ್ಪಿಟ್ಟು ಆಲೂಗಡ್ಡೆ ಮಿಶ್ರಣ ಮಾಡಿದ್ವಲ್ಲ ಇದರಲ್ಲಿ ಚೆನ್ನಾಗಿ ತುಂಬಿಸೋಣ. ಈ ಥರ ಎಷ್ಟಾಗುತ್ತೋ ಅಷ್ಟು ತುಂಬಿಸ್ದಂಗೆಲ್ಲ ರುಚಿ ಚೆನ್ನಾಗಿ ಬರುತ್ತೆ. ಸೊ ಆದಷ್ಟು ಒಳಗಡೆಲಿಂದ ತುಂಬಿಸ್ತಾ ಬನ್ನಿ, ಮೇಲಿಂದ ಕೆಳಗಡೆ ಭಾಗ ತನಕ ತುಂಬಿಸ್ತಾ ಹೋಗೋಣ. ಸೊ ಈ ರೀತಿ ನಾನು ಚಿಲ್ಲಿ ಪಾಕೆಟ್ನಲ್ಲೇ ತುಂಬಿಸಿದ್ದಾಯಿತು. ಮೆಣಸಿನ್ಕಾಯಿನ ಒಂದೊಂದೇ ಮೆಣಸಿನ್ಕಾಯಿನ ಈ ಥರ ಇದನ್ನಲ್ಲಿ ಎತ್ಬಿಟ್ಟು ಅದಲ್ಲದೇನೂ ಕೂಡ ಮಿಕ್ಕಿರುವಂಥ ಉಪ್ಪಿಟ್ಟನ್ನು ಕೂಡ ನಾನು ಈ ಥರ ದುಂಡದಾಗಿ ಮಾಡಿಟ್ಕೊಂಡು ಹಿಟ್ಟಿನಲ್ಲಿ, ಈಗ ಚಿಕ್ಕ ಮಕ್ಕಳೆಲ್ಲ ಮೆಣಸಿನ್ಕಾಯಿ ತಿನ್ನೋಕ್ಕಾಗಲ್ಲಲ್ಲ, ಅವ್ರಿಗೆ ಈ ಥರ ಮಾಡಿಕೊಟ್ರೆ ಉಂಡೆನ ಉಪ್ಪಿಟ್ಟು ಆಲೂಗಡ್ಡೆ ಇರುವಂಥ ಮಿಶ್ರಣದ ಉಂಡೆನ ಮಾಡಿ ಬಜ್ಜಿ ಮಾಡಿ ಕೊಟ್ಟರು ಕೂಡ ಈ ಥರ ಹಾಕಿ ಇದನ್ನು ಕೂಡ ಬೋಂಡ ಥರ ಮಾಡಿ ತಿನ್ಬೋದು. ಎಷ್ಟು ಚೆನ್ನಾಗಿ ಕೆಂಪದಾಗಿ ಗರಿಗರಿಯಾಗಿ ಬಂದಿರುವಂಥ ಮಿರ್ಚಿ ಹಾಗೂ ಬೋಂಡನೂ ಕೂಡ. ಇದನ್ನು ಖಂಡಿತ ನೀವು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆನಲ್ಲಿ ಎಂಜಾಯ್ ಮಾಡಿ. ಇದನ್ನು ನೀವು ಇದೇ ರೀತಿಯಾಗಿಯೂ ಚೆನ್ನಾಗಿ ಬಿಸಿ ಬಿಸಿಯಾಗಿ ತಿಂದು ಎಂಜಾಯ್ ಮಾಡ್ಬೋದು. ಇಲ್ಲಪ್ಪ ಅಂದರೆ ಬೇಕು ಅಂದರೆ ನೀವು ಇದನ್ನು ಅರ್ಧ ಕಟ್ ಮಾಡಿ ಈ ರೀತಿಯಾಗಿ ಕಟ್ ಮಾಡಿಬಿಟ್ಟು ಇದ್ರ ಮೇಲೆ ಒಂದು ಸ್ವಲ್ಪ ತೀಖಾ ಚಟ್ನಿ, ಮೀಠಾ ಚಟ್ನಿ ಹಾಗೂ ಒಂದು ಸ್ವಲ್ಪ ಸಣ್ಣಗೆ ಹೆಚ್ಚಿರುವಂಥ ಈರುಳ್ಳಿನ ಹಾಕ್ಕೊಂಡು ಈ ಥರ ಎಂಜಾಯ್ ಮಾಡಿದರೆ ಇನ್ನೂ ಫಸ್ಟ್ ಕ್ಲಾಸಾಗಿರುತ್ತೆ. ಹೇಗನ್ನಿಸ್ತು ಇವತ್ತಿನ ವಿಡಿಯೋ? ನಿಮಗೆಲ್ಲ ತುಂಬ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊತೀನಿ, ಹಾಗೂ ಇದು ತುಂಬಾ ನಿಮಗೆ ಉಪಯೋಗ ಆಗುತ್ತೆ ಅಂತಲೂ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಖಂಡಿತ ಲೈಕ್ ಮಾಡಿ, ಅದಕ್ಕಿಂತನೂ ತುಂಬ ಇಷ್ಟ ಆಗಿದ್ದರೆ ನಿಮ್ಮ ಸ್ನೇಹಿತರ ಜೊತೆಯಲ್ಲಿ ಈ ವಿಡಿಯೋನ ಶೇರ್ ಮಾಡಿ. ಹಾಗೂ ಇನ್ನೂ ಈ ಥರ ಒಳ್ಳೆ ವಿಡಿಯೋಸ್ನ ನೀವು ನೋಡ್ತಾನೇ ಇರಬೇಕು ಅಂದರೆ ನೀವು ಖಂಡಿತ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನನಗೆ ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ. ತುಂಬ ಧನ್ಯವಾದಗಳು ಕೊನೆ ತನಕ ಉಳಿದು ನನ್ನ ವಿಡಿಯೋಸ್ನ ನೋಡಿ ಹಾಗೂ ಇಷ್ಟೊಂದು ಪ್ರೀತಿನ ತೋರಿಸಿದ್ದಕ್ಕೂ ಕೂಡ. ಥ್ಯಾಂಕ್ ಯು.